ಓಕೆ ಈಗ ಒಂದ್ ಕಡೆ ನಾವು ಸ್ಟ್ರಕ್ಚರ್ ಆಫ್ ಟಿಆರ್ಎನ್ಎ ನೋಡಿದ್ವಿ. ಓಕೆ ಸಿ ಟಿ ವೈ ಇಟ್ ಇಸ್ ಕಾಲ್ಡ್ ಅಡಾಪ್ಟರ್ ಮಾಲಿಕ್ಯೂಲ್. ಇದು 1 ಮಾರ್ಕಿನ ಕ್ವೆಶ್ಚನ್, ಸ್ವಲ್ಪ ನೋಡ್ಕೊಳ್ರಿ. ಓಕೆ tRNA that carries amino acid that is to be attached here, which is coded for codon present on mRNA, hence it is called adapter molecule. Okay, next the structure of tRNA was explained by Robert Holly. Okay, that is to be called clover leaf model. Okay, ಮತ್ತೆ C ಆರಿಸಿದ್ರೆ ಬೇರೆ ಮೀನಿಂಗ್ ಬರುತ್ತೆ, C ಆರಿಸಬೇಡ್ರಿ. clover, CLOVER, clover leaf model. Okay, next tRNA is also called snRNA, small nuclear RNA ಅಂತ ಕರೀತೀವಿ. ಯಾಕೆ ಸ್ಮಾಲ್ ನ್ಯೂಕ್ಲಿಯರ್ ಅಂತ ಕರೀತೀವಿ ಅಂದ್ರೆ ಇಟ್ ಹ್ಯಾವಿಂಗ್ ಓನ್ಲಿ 75 to 80 ನ್ಯೂಕ್ಲಿಯೋಟೈಡ್ಸ್. ಏನು 20 ಟೈಪ್ ಟಿಆರ್ಎನ್ಎ ಇರುತ್ತೆ ಅಂತ ಹೇಳಿದೀನಿ. 20 ಟಿಆರ್ಎನ್ಎ ಒಳಗೆ ಬರೀ ಈ ನ್ಯೂಕ್ಲಿಯೋಟೈಡ್ಸ್ 75 ರಿಂದ 80 ಇರುತ್ತೆ. ಓಕೆ, ನೆಕ್ಸ್ಟ್ ಈ ಟಿಆರ್ಎನ್ಎ ಸೆಲ್ ಸೈಟೋಪ್ಲಾಸಂ ಒಳಗೆ ಮ್ಯಾಕ್ಸಿಮಮ್ 10 to 15% ಇರುತ್ತೆ. ಓಕೆ, ಇನ್ನು 80% ನಾನು ಹೇಳಿದ್ರಲ್ಲ RNA, ಒಂದ್ಸಲ ನೀಟ್ ಎಕ್ಸಾಮ್ ಒಳಗೆ ಬಂದಿತ್ತು. ವಿಚ್ RNA present abundant in cell cytoplasm, rRNA, ribosomal, 75 to 80% ಇರುತ್ತೆ. ಓಕೆ, which is least ಅಂತ ಹೇಳಿದ್ರೆ mRNA. ಇನ್ನ ನೆಕ್ಸ್ಟ್ the tRNA also known as soluble RNA. ಯಾಕಂದ್ರೆ ಸ್ಮಾಲ್ ನ್ಯೂಕ್ಲಿಯೋಟೈಡ್ಸ್ ಇರೋದ್ರಿಂದ it is dissolved, ಅದಕ್ಕೆ soluble RNA ಅಂತಾನು ನಾವು ಕರೀತೀವಿ. ಓಕೆ, ಸ್ಟ್ರಕ್ಚರ್ ಆಫ್ tRNA that is to be what we call clover leaf model. tRNA is single stranded but some paired regions having in some unpaired, paired irutte, unpaired irutte. Next, each tRNA has 3 loops. 3 loops yavadu? Pseudouridine, anticodon loop, pseudouridine. Okay, dihydroxyuridine, anticodon, pseudouridine, 3 loops irutte. 4 arms, ಒಂದು amino acid binding arm, okay, dihydroxyuridine arm, anticodon arm, next pseudouridine arm ಅಂತ ಕರೀತೀವಿ. ಓಕೆ, ಇಲ್ಲಿ ಅದೇ ಹೇಳಿದ್ವಿ 3 loops 4 arms, ಪೇರ್ಡ್ ಬೇಸಸ್ ಇರೋದನ್ನ ಆರ್ಮ್ಸ್ ಅಂತ ಕರೀತೀವಿ. ಓಕೆ, ಎಸ್, ಪೇರ್ಡ್ ಬೇಸಸ್, ಆರ್ಮ್ಸ್ ಆರ್ ಪೇರ್ಡ್ ಬೇಸಸ್, ಲೂಪ್ಸ್ ಆರ್ ಅನ್ಪೇರ್ಡ್ ಬೇಸಸ್ ಅಂತ ಹೇಳ್ತೀವಿ. ಓಕೆ, 5' ಎಂಡ್ ಯೂಶುವಲಿ ಅಲ್ಲಿ ಏನಿರುತ್ತೆ ಗೋನೋಸಿನ್ ನ್ಯೂಕ್ಲಿಯೋಟೈಡ್, ಈ ಪ್ಲೇಸ್ ಒಳಗೆ ಗೋನೋಸಿನ್ ಇರುತ್ತೆ. 3' ಎಂಡ್ ಒಳಗೆ ACC, ಸಾರಿ ಇದು ಉಲ್ಟಾ ಬರೀಬೇಕಿಲ್ಲಿ, CCA. ಓದೋದು ACC ಓದಿದ್ರು, ಅದನ್ನ ಬರೆಯೋದು ನಾವೇನಪ್ಪ ಅಂದ್ರೆ CCA, ಯಾಕಂದ್ರೆ 5' to 3' ಇಂದ ನಾವು ರೀಡ್ ಮಾಡ್ತೀವಿ. ಓಕೆ, ಇನ್ನ ನೆಕ್ಸ್ಟ್ ಈ ಒಂದು 3' ಫ್ರೀ ಎಂಡ್ ಏನಿರುತ್ತಲ್ಲ ಅಲ್ಲಿ 3 ನ್ಯೂಕ್ಲಿಯೋಟೈಡ್ಸ್ ಫ್ರೀ ಇರುತ್ತೆ, CCA. ಅದಕ್ಕೆ ಅಮೈನೋ ಆಸಿಡ್ ಬೈಂಡ್ ಆಗೋದ್ರಿಂದ ಅದನ್ನ ಅಮೈನೋ ಆಸಿಡ್ ಬೈಂಡಿಂಗ್ ಸೈಟ್ ಅಂತಾನೂ ಕರೀತೀವಿ. ಇನ್ನ ನೆಕ್ಸ್ಟ್ ಇಟ್ ಹ್ಯಾಸ್ ಡೈಹೈಡ್ರಾಕ್ಸಿಯುರಿಡಿನ್, ಇದು ಎಂಜೈಮ್ ಆಕ್ಟಿವೇಟಿಂಗ್ ಸೈಟ್. ಆಂಟಿಕೋಡಾನ್ ಲೂಪ್, ಕಾಂಪ್ಲಿಮೆಂಟರಿ ಟು ಕೋಡಾನ್ಸ್, ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸ್ ಅಲ್ಲಿ ಕೋಡಾನ್ಸ್ ಕಾಂಪ್ಲಿಮೆಂಟರಿ ಇರುತ್ತೆ. ಸೂಡೋಯುರಿಡಿನ್, ರೈಬೋಸೋಮ್ ರಿಕಗ್ನೈಸಿಂಗ್ ಸೈಟ್. ಇವೆರಡರ ಮಧ್ಯ ಒಂದು ಸಣ್ಣ ಆರ್ಮ್ ಇರುತ್ತೆ, ಅದನ್ನೇ ನಾವು ವೇರಿಯೇಬಲ್ ಆರ್ಮ್ ಅಂತ ಕರಿತೀವಿ. ಓಕೆ, ಈಗ ನಮ್ಗೆ ಏನಂತಂದ್ರೆ ಒಂದು ಟೈಪ್ಸ್ ಆಫ್ RNA ಬಂತು. mRNA ಆಯ್ತು, rRNA ಆಯ್ತು, tRNA ಆಯ್ತು. ಇನ್ನು ನೆಕ್ಸ್ಟ್ ಟ್ರಾನ್ಸ್ಲೇಷನ್ ಹೇಳಬೇಕಿಲ್ಲಿ. ಓಕೆ, ಬಟ್ ಟ್ರಾನ್ಸ್ಲೇಷನ್ ಹೇಳೋಕ್ಕಿಂತ ಫಸ್ಟ್ ಗೆ ನಾನೊಂದು ಪ್ರಶ್ನೆ ಬರುತ್ತೆ. ಏನು, ಈಗ ಒಂದ್ ಕಡೆ ನೀವು ಹೇಳಿದ್ರಿ ಯಾವುದು ಸೆಂಟ್ರಲ್ ಡಾಗ್ಮಾ, ಫ್ಲೋ ಆಫ್ ಜೆನೆಟಿಕ್ ಇನ್ಫಾರ್ಮೇಶನ್ ಫ್ರಮ್ DNA ಟು RNA, RNA ಟು ಪ್ರೋಟೀನ್. ಓಕೆ, ಎಸ್, DNA ಟು RNA ನಮ್ಗೇನು ಸಮಸ್ಯೆ ಆಗಲಿಲ್ಲ. ಯಾಕೆ ಅಂತಂದ್ರೆ DNA ಒಳಗೆ ಏನ್ ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸ್ ಇತ್ತು ಅದ್ರ ಕಾಂಪ್ಲಿಮೆಂಟರಿ ನ್ಯೂಕ್ಲಿಯೋಟೈಡ್ಸ್ RNA ಒಳಗೆ ಆಡ್ ಆಯ್ತು. ಇನ್ಸ್ಟೆಡ್ ಆಫ್ ಥೈಮಿನ್ ಆಡ್ ಮಾಡೋ ಬದಲಿ ಯುರಾಸಿಲ್ ಆಡ್ ಆಯ್ತು ಅಂತ ನಾವು ಒಂದ್ ಕಡೆ ಹೇಳ್ತೀವಿ. ಓಕೆ, ಫೈನ್. ಈಗ ಪ್ರಶ್ನೆ ಏನಂದ್ರೆ the nucleotide sequence which present on mRNA. Okay, nucleotide sequence which present on mRNA, how they code for proteins. ಈ mRNA ಒಳಗಿರುವಂತ ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸ್ ಅವು ಪ್ರೋಟೀನ್ಸ್ ಗೆ ಹೆಂಗ್ ಕೋಡ್ ಮಾಡುತ್ತೆ? ಯಾಕೆ ಅಂದ್ರೆ ಪ್ರೋಟೀನ್ ಮಾಲಿಕ್ಯೂಲ್ ದಟ್ ಇಸ್ ಟು ಬಿ ಮೇಡ್ ಅಪ್ ಆಫ್ ಅಮೈನೋ ಆಸಿಡ್ಸ್, ಪಾಲಿಪೆಪ್ಟೈಡ್ ಚೈನ್ ಅದು ಎದರಿಂದ ಆಗಿರುತ್ತೆ? ಅಮೈನೋ ಆಸಿಡ್ಸ್ ಇಂದ ಆಗಿರುತ್ತೆ. ಕರೆಕ್ಟಾ? ಇಲ್ಲಿ ಹೌ ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸ್ ಆನ್ mRNA ಕೋಡ್ ಫಾರ್ ಅಮೈನೋ ಆಸಿಡ್ ಸೀಕ್ವೆನ್ಸ್, ಆ ಪ್ರಶ್ನೆ ಬರುತ್ತೆ. ಓಕೆ, ಆ ಪ್ರಶ್ನೆಗೆ ನೀವೇನು ಫಿಯರ್ ಆಗೋ ಅವಶ್ಯಕತೆ ಇಲ್ಲ. ವೆರಿ ಸಿಂಪಲ್. ಅದನ್ನ ಸ್ಟಡಿ ಮಾಡಕ್ಕೆ ಇಲ್ಲಿ ಒಂದು ಮತ್ತೆ ಬರುತ್ತೆ. ಯಾವುದು ಅಂತ ಹೇಳ್ತೀವಿ? ಜೆನೆಟಿಕ್ ಕೋಡ್ ಅಂತ ಬರುತ್ತೆ. ಯಾವುದು? ಜೆನೆಟಿಕ್ ಕೋಡ್. ಏನಿದು ಜೆನೆಟಿಕ್ ಕೋಡ್? ಇದು ಒಂಥರ ಏನಪ್ಪಾ ಅಂದ್ರೆ
ಲ್ಯಾಂಗ್ವೇಜ್ ಆಫ್ ಲೈಫ್. ಓಕೆ, ಲೈಫ್ ಲ್ಯಾಂಗ್ವೇಜ್ ಇದ್ದಂಗೆ ಇದು. ಲ್ಯಾಂಗ್ವೇಜ್ ಆಫ್ ಲೈಫ್. Okay, yes. Genetic code, it is to be just like what we call language of life. ಏನಿದು language of life ಅಂದ್ರೆ the coded message or genetic information present on mRNA, okay, mRNA strand is decoded into polypeptide chain called genetic code ಅಂತ ಹೇಳ್ತೀವಿ. Okay, yes. The coded message ಓಕೆ, ಕೋಡೆಡ್ ಮೆಸೇಜ್ ಅಥವಾ ಅದನ್ನ ನಾವು ಇನ್ನೊಂದೇನು ಹೇಳ್ತೀವಿ, ಜೆನೆಟಿಕ್ ಇನ್ಫಾರ್ಮೇಶನ್. ಜೆನೆಟಿಕ್ ಇನ್ಫಾರ್ಮೇಶನ್ ಪ್ರೆಸೆಂಟ್ ಆನ್ mRNA strand is decoded as polypeptide chain. Okay, yes, is decoded into polypeptide chain ಅಂದ್ರೆ protein is called genetic code ಅಂತ ಕರೀತೀವಿ. Is called genetic code. Okay, yes. Very simple. Coded message present on mRNA strand is decoded into a protein molecule or polypeptide chain. Is called genetic code. Okay. ಇಲ್ಲಿ ಒಂದ್ ಕಡೆ ನಮಗೆ ಗೊತ್ತಿದೆ, ಕೋಡ್ ರೆಫರ್ಸ್ ಟು ವಾಟ್, ಸಿಂಬಲ್ ಅಂತ. ಓಕೆ, ಬಹಳಷ್ಟು ಪ್ಲೇಸ್ ಒಳಗೆ ನಾವು ಸಿಂಬಲ್ಸ್ ಅನ್ನು ಯೂಸ್ ಮಾಡ್ತೀವಿ. ಓಕೆ, ಅದೇ ತರ ಇಲ್ಲೂ ಏನಪ್ಪಾ ಅಂತಂದ್ರೆ ಈ mRNA ಒಳಗಿರುವಂತ ಒಂದು ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸ್ ಅದು ಕೋಡ್ ಆಗಿ ಕನ್ವರ್ಟ್ ಆಗುತ್ತೆ. ಅದಕ್ಕೆ ನಾವು ಜೆನೆಟಿಕ್ ಕೋಡ್ ಅಂತ ವರ್ಡ್ ಯೂಸ್ ಮಾಡ್ತೀವಿ. ನಾನು ಅದಕ್ಕೆ ಇನ್ ಶಾರ್ಟ್ ನಾನು ಹೇಳಿದೀನಿ ಲ್ಯಾಂಗ್ವೇಜ್ ಆಫ್ ಲೈಫ್ ಅಂತ ಹೇಳಿ ಕರಿತೀವಿ. ಓಕೆ, ಎಸ್. ಈ ತರ ಹೇಳ್ಕೊಂತ ಹೋದಾಗ ಅಲ್ಲಿ ಎಷ್ಟು ಪ್ರಶ್ನೆ ಬರುತ್ತೆ. ಇಲ್ಲಿ ಏನು ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸ್ ಅದು ಎಷ್ಟರ ಇಲ್ಲಿ, ಹೌ ಮೆನಿ ಟೈಪ್ಸ್ ಆಫ್ ನ್ಯೂಕ್ಲಿಯೋಟೈಡ್ಸ್ ಆರ್ ದೇರ್? ಓಕೆ, 4 types of nucleotides. ಹೌದಾ? ಯಾವ್ದು? ಒಂದು ಎ ಎಡಿನೈನ್ ಇರುವಂತದ್ದು, ಗೋನೈನ್ ಇರುವಂತದ್ದು, ಈ ಯುರಾಸಿಲ್ ಮತ್ತೆ ಸೈಟೋಸಿನ್. ಓಕೆ, ಇಲ್ಲಿ ಪ್ರಶ್ನೆ ಬರೋದೇ ಹೌ ದೇ ಕೋಡ್ಸ್ ಫಾರ್ 20 amino acids. 20 amino acids. ಹೌದಾ? ಎಸ್. ಈ ತರ ಏನಪ್ಪಾ ಅಂದ್ರೆ ಒಂದಿಷ್ಟು ಡೌಟ್ಸ್ ಬರುತ್ತೆ. ಓಕೆ, ಅದಕ್ಕೆ ನಾವೆಲ್ಲ ಏನ್ ಮಾಡ್ತೀವಿ ಅಂದ್ರೆ ಫೀಚರ್ಸ್ ಆಫ್ ಜೆನೆಟಿಕ್ ಕೋಡ್. ಇಲ್ಲಿ ಮೇನ್ ಸೈಂಟಿಸ್ಟ್ ಬಂದ್ಬಿಟ್ರು ಅಂತಂದ್ರೆ ಹರ್ಗೋವಿನ್ ಕೋರಾನ್ ಅಂತ ಹೇಳ್ತೀವಿ. ಇಟ್ ಇಸ್ ಟು ಬಿ ಪ್ರೌಡ್ ಟು ಇಂಡಿಯಾ. ಯಾಕೆ ಅಂತಂದ್ರೆ ದೇ ಬಾರ್ನ್ ಇನ್ ಇಂಡಿಯಾ ಬಟ್ ದೇ ಗ್ರೋ ಅಪ್ ಇನ್ ಅದರ್ ಕಂಟ್ರೀಸ್. ಓಕೆ, ಏನೇ ಇರಲಿ, ಈಗ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನೋಡೋದಾದ್ರೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಜೆನೆಟಿಕ್ ಕೋಡ್ ಅಥವಾ ಪ್ರಾಪರ್ಟೀಸ್ ಆಫ್ ಜೆನೆಟಿಕ್ ಕೋಡ್ ಅಂತ ಹೇಳಿ 5 marks ಗೆ ಬಹಳಷ್ಟು ಸಲ ಕೇಳ್ತಾರೆ. ಓಕೆ, ಡಿಸ್ಕ್ರೈಬ್ ದ ಪ್ರಾಪರ್ಟೀಸ್ ಆಫ್ ಜೆನೆಟಿಕ್ ಕೋಡ್. ಓಕೆ, 2 ತರ ಬರುತ್ತೆ ಇಲ್ಲಿ, ಮೆನ್ಷನ್ ಮತ್ತೆ ಡಿಸ್ಕ್ರೈಬ್. ಓಕೆ, 3 marks ಗೆ ಅಥವಾ ಈವನ್ 5 marks ಗೆ ಅವರು ಮೆನ್ಷನ್ ಅಂತಲೂ ಕೇಳಬಹುದು, ಡಿಸ್ಕ್ರೈಬ್ ಕೇಳಬಹುದು. ಅದ್ರ ಮೇಲೆ ನೀವು ಸ್ವಲ್ಪ ಲೇನ್ ಅಂದ್ರೆ ರೆಡಿ ಇರಬೇಕಷ್ಟೇ. ಎಸ್. ನೆಕ್ಸ್ಟ್ ವಿ ಆರ್ ಮೂವಿಂಗ್ ಟು ಕ್ಯಾರೆಕ್ಟರ್ಸ್ ಆರ್ ಪ್ರಾಪರ್ಟೀಸ್. ಓಕೆ, ಪ್ರಾಪರ್ಟೀಸ್, ಕ್ಯಾರೆಕ್ಟರ್ಸ್ ಆರ್ ಫೀಚರ್ಸ್ ಆಫ್ ಜೆನೆಟಿಕ್ ಕೋಡ್. ಫೀಚರ್ಸ್ ಆಫ್ genetic code. ಓಕೆ, ಎಸ್. ಇದು ಏನಪ್ಪಾ ಅಂದ್ರೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನೋಡೋದಾದ್ರೆ ಬಹಳಷ್ಟು ಸಲ ಕೇಳಿದ್ದಾರೆ.
ಇದು ಒಂಥರ ಏನು ಆಬ್ಜೆಕ್ಟಿವ್ ಟೈಪ್, 3 ಮಾರ್ಕ್ಸ್ಗೂ ಕೇಳಬಹುದು, 2 ಮಾರ್ಕ್ಸ್ಗೂ ಕೇಳಬಹುದು, ಈವನ್ 1 ಮಾರ್ಕ್ಗೂ ಇಲ್ಲಿ ಕ್ವಶನ್ಸ್ ಇದೆ, ಇನ್ನ 5 ಮಾರ್ಕ್ಗೂ ಕ್ವಶನ್ ಇದೆ. ಯಾಕಂದ್ರೆ ಪಾಯಿಂಟ್ ವೈಸ್ ಇರೋದಕ್ಕೆ ಅವರು ಕ್ವಶನ್ಸ್ ಅನ್ನ ಸ್ಪ್ಲಿಟ್ ಮಾಡ್ತಾರೆ. 1 ಮಾರ್ಕ್ಸ್ ಕೇಳಿದಾಗ ನಾಲೆಜ್ ಬೇಸ್ ಕೇಳ್ತಾರೆ. ಓಕೆ, 2 ಮಾರ್ಕ್ಸ್ ಮತ್ತೆ 3, 5 ಅವೆಲ್ಲ ಏನಪ್ಪಾ ಅಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಕೇಳ್ತಾರೆ. ಓಕೆ, ವಾಟ್ ಈಸ್ ಜೆನೆಟಿಕ್ ಕೋಡ್? ಈಗ ನೀವು ಹೇಳಿದ್ರಿ ಆಲ್ರೆಡಿ, ವೆರಿ ಸಿಂಪಲ್. ದಿ ಕೋಡೆಡ್ ಮೆಸೇಜ್ ಪ್ರೆಸೆಂಟ್ ಆನ್ mRNA, coded message present on mRNA is decoded into polypeptide chain is called genetic code. ಓಕೆ, ಈಗ ಎಕ್ಸಾಮ್ ಒಳಗೆ ನಾವು ನೋಡೋದಾದ್ರೆ ಒಂದ್ 3-4 ಸಲ ಆಲ್ರೆಡಿ ಇದೇನಾಗಿದೆ ಅಂತಂದ್ರೆ ಎಕ್ಸಾಮ್ ಒಳಗೆ ಬಂದಿದೆ. ಓಕೆ, ಅದಕ್ಕೆ ನಾವೇನಪ್ಪಾ ಅಂತಂದ್ರೆ ಕರೆಕ್ಟ್ ಆಗಿ ನೋಡ್ಕೊಳ್ಳೋಣ. ಮತ್ತೆ ಬಹಳ ಈಸಿ ಇದೆ, ಪಾಯಿಂಟ್ ವೈಸ್ ಇರೋದಕ್ಕೆ ಆರಾಮ್ ಪಾಯಿಂಟ್ ಬರ್ಕೊಂತ ಹೋಗ್ಬಿಟ್ರೆ ಮುಗಿದ್ಬಿಡುತ್ತೆ.